ಪಶ್ಚಿಮ ಏಷ್ಯಾದ ರಾಜಕೀಯ ಬೆಳವಣಿಗೆಗಳು ಮತ್ತೊಮ್ಮೆ ಜಾಗತಿಕ ಗಮನ ಸೆಳೆದಿವೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಲಾಗಿದೆ ಎನ್ನುವ ವರದಿಗಳು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬೆಳವಣಿಗೆ ಕೇವಲ ಒಂದು ಅಂತ್ಯಕ್ರಿಯೆಯ ವಿಚಾರವಲ್ಲ, ಬದಲಾಗಿ ಭಾರತ ಇರಾನ್ ಸಂಬಂಧಗಳು, ಮಧ್ಯಪ್ರಾಚ್ಯದ ರಾಜಕೀಯ ಹಾಗೂ ಪ್ರಾದೇಶಿಕ ಶಕ್ತಿಯ ಸಮೀಕರಣಗಳ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಮುಗಿದ ನಂತರ ಈಗ ಅವರ ಮಾಜಿ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಫೆಬ್ರವರಿಯಲ್ಲಿ ಅಮೆರಿಕ ಇಸ್ರೇಲ್ ಜಂಟಿ ವೈಮಾನಿಕ ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿದ್ರು. ಅವರ ಅಂತಿಮ ವಿದಾಯ ಸಮಾರಂಭಗಳು ಜುಲೈ 4ರಿಂದ ಜುಲೈ 9ರವರೆಗೆ ನಡೆಯಲಿದೆ ಅಂತ ಇರಾನ್ ಮಾಧ್ಯಮ ವರದಿ ಮಾಡಿದೆ. ಖಮೇನಿ ಅಂತ್ಯಕ್ರಿಯೆಗೆ ಮೋದಿಗೆ ಆಹ್ವಾನ. ಇರಾನ್ ಸರ್ಕಾರ ತಿಳಿಸಿರುವಂತೆ ಜುಲೈ 4ರಂದು ಕಾರ್ಯಗಳು ಆರಂಭವಾಗುತ್ತೆ. ಖಮೇನಿ ಅವರ ಪಾರ್ಥಿವ ಶರೀರವನ್ನ ಟೆಹರಾನ್ನ ಗ್ರ್ಯಾಂಡ್ ಮೊಸೆಲ್ಲಾ ಸಂಕೀರ್ಣದಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ನಂತರ ಟೆಹರಾನ್ ಮತ್ತು ಕೋಮ್ ನಗರಗಳಲ್ಲಿ ಸಾರ್ವಜನಿಕ ಅಂತ್ಯಕ್ರಿಯೆ ಮೆರವಣಿಗೆಗಳು ನಡೆಯಲಿವೆ. ಇರಾನಿನ ಪವಿತ್ರ ನಗರಗಳಾದ ನಜಾಫ್ ಮತ್ತು ಕರ್ಬಲಾದಲ್ಲಿ ಪ್ರಾರ್ಥನಾ ಸಮಾರಂಭಗಳು ನಡೆಯಲಿದೆ. ಅಂತಿಮವಾಗಿ ಜುಲೈ 9ರಂದು ಖಮೇನಿ ಅವರ ತವರು ನಗರ ಮಶಾದ್ನ ಇಮಾಮ್ ರೆಜಾ ದೇಗುಲದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಲಕ್ಷಾಂತರ ಜನರು ಈ ಕಾರ್ಯದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಯಾರು ಈ ಅಯತುಲ್ಲಾ ಅಲಿ ಖಮೇನಿ? ಅಯತುಲ್ಲಾ ಅಲಿ ಖಮೇನಿ 1989ರಿಂದ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇರಾನ್ನಲ್ಲಿ ಅಧ್ಯಕ್ಷರಿಗಿಂತಲೂ ಹೆಚ್ಚಿನ ಅಧಿಕಾರ ಹೊಂದಿರುವ ಹುದ್ದೆ ಇದು. ದೇಶದ ವಿದೇಶಾಂಗ ನೀತಿ, ಸೇನೆ, ನ್ಯಾಯಾಂಗ ಮತ್ತು ಪ್ರಮುಖ ರಾಷ್ಟ್ರೀಯ ನಿರ್ಧಾರಗಳ ಮೇಲೆ ಅವರ ಪ್ರಭಾವ ಬಹಳಷ್ಟಿತ್ತು. ಸುಮಾರು 4 ದಶಕಗಳ ಕಾಲ ಇರಾನ್ನ ರಾಜಕೀಯ ಮತ್ತು ಧಾರ್ಮಿಕ ವ್ಯವಸ್ಥೆಯ ಕೇಂದ್ರ ಬಿಂದುವಾಗಿದ್ರು. ಅಂತ್ಯಕ್ರಿಯೆ ಯಾಕೆ ಜಾಗತಿಕ ಮಹತ್ವವನ್ನ ಪಡೆದುಕೊಂಡಿದೆ? ಇರಾನ್ನ ಸರ್ವೋಚ್ಚ ನಾಯಕನ ಅಂತ್ಯಕ್ರಿಯೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಇದು ರಾಜಕೀಯವಾಗಿ ದೊಡ್ಡ ಸಂದೇಶ ನೀಡುವ ವೇದಿಕೆಯಾಗಿದೆ. ಇರಾನ್ ಸರ್ಕಾರ ಹಲವು ರಾಷ್ಟ್ರಗಳ ನಾಯಕರಿಗೆ ಆಹ್ವಾನ ನೀಡಿರುವುದಾಗಿ ವರದಿಯಾಗಿದೆ. ಇದರಲ್ಲಿ ಭಾರತ ಸೇರಿದಂತೆ ಏಷ್ಯಾ, ಮಧ್ಯಪ್ರಾಚ್ಯ ಹಾಗೂ ಇತರ ಮಿತ್ರ ರಾಷ್ಟ್ರಗಳ ಹೆಸರುಗಳು ಕೇಳಿಬರ್ತಾ ಇದೆ. ಭಾರತಕ್ಕೆ ಇದರ ಮಹತ್ವವೇನು? ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಇಂಧನ ಭದ್ರತೆಯಲ್ಲಿ ಇರಾನ್ ಪ್ರಮುಖ ಪಾಲುದಾರ. ಚಾಬಹಾರ್ ಬಂದರು ಯೋಜನೆ ಭಾರತಕ್ಕೆ ತಂತ್ರಜ್ಞಾನದ ದೃಷ್ಟಿಯಿಂದ ಅತ್ಯಂತ ಮುಖ್ಯ. ಮಧ್ಯ ಏಷ್ಯಾ ಮತ್ತು ಅಫ್ಘಾನಿಸ್ತಾನಕ್ಕೆ ಪ್ರವೇಶವನ್ನ ಪಡೆಯುವುದಕ್ಕೆ ಇರಾನ್ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಹೀಗಾಗಿ ಅಂತ್ಯಕ್ರಿಯೆಯಲ್ಲಿ ಭಾರತದ ಪ್ರತಿನಿಧಿತ್ವವು ಕೇವಲ ಶೋಕಾಚರಣೆಯಲ್ಲ, ರಾಜತಾಂತ್ರಿಕ ಸಂದೇಶವೂ ಆಗಿರಬಹುದು. ಮೋದಿ ಸ್ವತಃ ಹೋಗುತ್ತಾರೆಯೇ ಅನ್ನುವ ಪ್ರಶ್ನೆಗೆ ಈ ಕುರಿತು ಇನ್ನೂ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಪ್ರಧಾನಿ ಸ್ವತಃ ಭಾಗವಹಿಸುವುದು, ವಿದೇಶಾಂಗ ಸಚಿವರನ್ನ ಕಳುಹಿಸೋದು ಅಥವಾ ಉಪರಾಷ್ಟ್ರಪತಿ ಅಥವಾ ವಿಶೇಷ ಪ್ರತಿನಿಧಿಯನ್ನ ನಿಯೋಜಿಸೋದು, ಈ ರೀತಿಯಾದ ಆಯ್ಕೆಗಳನ್ನ ಸರ್ಕಾರ ಪರಿಗಣಿಸುತ್ತೆ. ಅಂತಿಮ ನಿರ್ಧಾರವನ್ನ ಭಾರತದ ವಿದೇಶಾಂಗ ಸಚಿವಾಲಯ ಪ್ರಕಟಿಸಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಸಮಾರಂಭಕ್ಕೆ ಹೋಗ್ತಾರೆಯೇ ಅಥವಾ ಬೇರೆ ಉನ್ನತ ಮಟ್ಟದ ಪ್ರತಿನಿಧಿಯನ್ನ ಕಳುಹಿಸ್ತಾರೆಯೇ ಅನ್ನೋದು ಇನ್ನೂ ನಿರ್ಧರಿಸಲಾಗಿಲ್ಲ. ಹಿಂದಿನ ನೆಪದಲ್ಲಿ 2024ರ ಮೇ ತಿಂಗಳಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದಾಗ ಭಾರತವು ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಿಸಿ ಧ್ವಜಗಳನ್ನ ಅರ್ಧಕ್ಕೆ ಹಾರಿಸಿತ್ತು. ಆಗ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಇರಾನ್ಗೆ ಕಳುಹಿಸಲಾಗಿತ್ತು. ಭಾರತ ಮತ್ತು ಇರಾನ್ ನಡುವೆ ಪ್ರಾಚೀನ ಕಾಲದಿಂದಲೂ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧಗಳಿವೆ. ಭಾರತವು ಇರಾನ್ ಅನ್ನ ವಿಸ್ತೃತ ನೆರೆಯ ರಾಷ್ಟ್ರ ಅಂತ ಪರಿಗಣಿಸುತ್ತೆ. ಇತ್ತೀಚೆಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಬ್ರಿಕ್ಸ್ ಸಭೆಗೆ ನವದೆಹಲಿಯಲ್ಲಿ ಬಂದಿದ್ದಾಗ ಪ್ರಧಾನಿ ಮೋದಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಭೇಟಿ ನಡೆಸಿದ್ರು. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷಗಳಿದ್ರೂ ಭಾರತ ಇರಾನ್ನೊಂದಿಗೆ ಸಂಪರ್ಕವನ್ನ ಕಾಯ್ದುಕೊಂಡಿದೆ. ಒಟ್ನಲ್ಲಿ ಖಮೇನಿ ಅವರ ಅಂತ್ಯಕ್ರಿಯೆ ಕೇವಲ ಒಂದು ಧಾರ್ಮಿಕ ಅಥವಾ ರಾಷ್ಟ್ರೀಯ ಕಾರ್ಯಕ್ರಮವಲ್ಲ, ಇದು ಮಧ್ಯಪ್ರಾಚ್ಯದ ಭವಿಷ್ಯದ ರಾಜಕೀಯ ದಿಕ್ಕು. ಇರಾನ್ನ ಮುಂದಿನ ನಾಯಕತ್ವ ಹಾಗೂ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳ ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಮಹತ್ವದ ಘಟನೆಯಾಗಿ ಪರಿಗಣಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತದಿಂದ ಯಾರು ಭಾಗವಹಿಸುತ್ತಾರೆ ಹಾಗೂ ಇರಾನ್ನಲ್ಲಿ ನಾಯಕತ್ವ ಬದಲಾವಣೆ ಹೇಗೆ ನಡೆಯಲಿದೆ ಅನ್ನೋದರ ಮೇಲೆ ವಿಶ್ವದ ಕಣ್ಣು ನೆಟ್ಟಿದೆ.